ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಹೊಸ ವರ್ಷಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ನಾನು ಹೊಸ ವರ್ಷದ ಶುಭಾಶಯಗಳು ಹೇಳ್ತಿದ್ದೀನಿ. 2026ನೇ ಇಸ್ವಿ ಎಲ್ರಿಗೂ ಆರೋಗ್ಯ ಸಿಗಲಿ, ಸುಖ ಸಂತೋಷ ನೆಮ್ಮದಿ ಕೊಡಲಿ ದೇವರು ಅಂತ ಬೇಡ್ಕೊಳ್ತೀನಿ. ಹೊಸ ವರ್ಷಕ್ಕೆಲ್ಲ ಪ್ಲ್ಯಾನ್ ಮಾಡಿರ್ತೀರಲ್ವ. 1ನೇ ತಾರೀಕಿಂದ ಜನವರಿ 1ಕ್ಕೆ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಬೇಕು, ಯೋಗ ಕ್ಲಾಸ್ಗೆ ಹೋಗಬೇಕು, ಜಿಮ್ಗೆ ಹೋಗಬೇಕು ಅಂತೇಳೆಲ್ಲ. ಆದರೆ ನ್ಯೂ ಇಯರ್ ಪಾರ್ಟಿ ಮಾಡ್ಕೊಂಬಂದಿರ್ತೀರ, ಬೆಳಗ್ಗೆ ಎದ್ದೇಳೋಕ್ಕಾಗೋದಿಲ್ಲ. ಅದನ್ನು ಮುಂದೂಡ್ತಾ ಬರ್ತೀರ. ಇವತ್ತು ಬೇಡ, ಇನ್ನೊಂದು ನಾಳೆ ಹೋಗೋಣ ಅಂಥೇಳಿ. ಆಮೇಲೆ ಮತ್ತೆ ಇನ್ನೊಂದು ಮಿಸ್ಟೇಕ್ ಮಾಡೋದೇನೆಂದರೆ, ಇನ್ನೊಬ್ರಿಗೆ ಕಾಯ್ತಾ ಇರ್ತೀರ. ಫ್ರೆಂಡ್ಸ್ ಜೊತೆ ಹೋಗೋಣ, ಅಥವಾ ಮನೇಲಿ ಯಾರೋ ಗಂಡ ಇದ್ದರೆ ಹೆಂಡತಿ ಜೊತೆ ಈ ಥರ ಅವ್ರ ಜೊತೆಲಿ ಹೋಗೋಣ ಅಂತ. ಅವ್ರು ಯಾರೊಬ್ಬರು ಬರೋಲ್ಲ ಅಂದರೆ ನೀವು ಮಿಸ್ ಮಾಡ್ತೀರ. ಅಯ್ಯೋ ಅವ್ರು ಬರೋಲ್ಲ, ನಾನು ಒಬ್ಬಳೇ ಹೇಗೆ ಹೋಗೋದು, ನಾನು ಒಬ್ಬನೇ ಹೇಗೆ ಹೋಗೋದು ಅಂತ ಮಿಸ್ ಮಾಡ್ತೀರ. ಇದೆಲ್ಲ ಆದಮೇಲೆ ಏನಾಗುತ್ತೆ, ಸಂಕ್ರಾಂತಿ ಬರುತ್ತೆ. ಸಂಕ್ರಾಂತಿ ಆಮೇಲೆ ಮುಗಿಸ್ಕೊಂಡು ಹೋಗೋಣ ಅಂತ ಕೆಲವ್ರದ್ದು ಹೇಳ್ತಾ ಇರೋದು. ಕೆಲವ್ರು ಬರ್ತಾರೆ, ಕೆಲವರು ಈ ಥರ ಮುಂದೂಡ್ತಾ ಹೋಗ್ತಾರೆ. ಆಮೇಲೆ ಶಿವರಾತ್ರಿ ಬರುತ್ತೆ, ಆಮೇಲೆ ನಂತರ ಯುಗಾದಿ ಬರುತ್ತೆ. ಯುಗಾದಿ ಆದಮೇಲೆ ರಜೆಗಳು ಬರುತ್ತೆ. ಸ್ಕೂಲ್ ಮಕ್ಕಳದು ಎಕ್ಸಾಮ್ ಎಲ್ಲ ಇರುತ್ತೆ ಅಂತ ರಜೆ ಹಾಕ್ತಾರೆ. ಆಮೇಲೆ ರಜೆಗಳು ಬರ್ತವೆ, ಎಕ್ಸಾಮ್ ಎಲ್ಲ ಆದಮೇಲೆ ರಜೆ ಬರುತ್ತೆ. ಅದೆಲ್ಲ ಆದಮೇಲೆ ಮತ್ತೆ ಊರುಗಳು ಜಾತ್ರೆಗಳಿರುತ್ತೆ. ಆ ಜಾತ್ರೆಗಳಿಗೆಲ್ಲ ಮುಗಿಸ್ಕೊಂಡು ಬರಲೇಬೇಕು ಅಂತ ಅಲ್ಲಿಗೆ ಹೋಗ್ತೀರ. ಹೋಗ್ಬೇಕು ಎಲ್ಲದಕ್ಕೂ. ಆದರೆ ಎಲ್ಲದನ್ನು ಈ ಥರ ಎಕ್ಸ್ಕ್ಯೂಸ್ ಮಾಡ್ತಾ ಇರ್ತೀರ. ಆದರೆ ಊಟ ತಿಂಡಿದ್ದು ಯಾವತ್ತೂ ನಿಲ್ಲಿಸೋದಿಲ್ಲ, ಯಾರೂ ನಿಲ್ಲಿಸೋದಿಲ್ಲ. ಇನ್ನೂ ಜಾಸ್ತಿನೇ ತೊಗೊಳ್ತಿರ್ತಾರೆ, ಏನೂ ವ್ಯಾಯಾಮ ಮಾಡ್ತಿಲ್ಲ ಅಂತ. ಆಮೇಲೆ ಅದೆಲ್ಲ ಆದಮೇಲೆ ರಜೆಗಳು ಬರುತ್ತಲ್ಲ ಮತ್ತೆ. ಆಮೇಲೆ ಮೇ ಜೂನಲ್ಲಿ ಮತ್ತೆ ಮದುವೆಗಳು, ತುಂಬ ವಿಪರೀತ ಫಂಕ್ಷನ್ಗಳು ಇರುತ್ತೆ, ಎಲ್ಲ ಅಟೆಂಡ್ ಮಾಡ್ತೀರ. ಅದೆಲ್ಲ ಆದಮೇಲೆ ಆಷಾಢ ಬರುತ್ತೆ. ಆಷಾಢದಲ್ಲಿ ಇಡೀ ಮನೆ ಕ್ಲೀನ್ ಮಾಡಬೇಕು ಶ್ರಾವಣಕ್ಕೋಸ್ಕರ. ಅವಾಗೆಲ್ಲ ರಜೆ ಹಾಕ್ತೀರ. ಅದೆಲ್ಲ ಆದಮೇಲೆ ಶ್ರಾವಣದಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ಆಮೇಲೆ ಗೌರಿ ಗಣೇಶ, ಅದಾದಮೇಲೆ ಪಕ್ಷಗಳು, ಆಮೇಲೆ ಅದಾದಮೇಲೆ ದಸರಾ ಆದಮೇಲೆ ಮತ್ತೆ ರಜೆಗಳು. ಅದೆಲ್ಲ ಆದಮೇಲೆ ಇದು ಕಾರ್ತಿಕ್ ಮಾಸ, ಅವಾಗ ತುಂಬ ವಿಪರೀತ ಮತ್ತು ಸಮಾರಂಭಗಳು ಜಾಸ್ತಿ ಇರುತ್ತೆ. ಅದೆಲ್ಲ ಅಟೆಂಡ್ ಮಾಡ್ತೀರ. ಅದೆಲ್ಲ ಆದಮೇಲೆ ಸ್ವಲ್ಪ ದಿವಸಕ್ಕೆ ಅಯ್ಯೋ ಹೋಗೋಣ, ಕಾರ್ತಿಕ್ ಮಾಸ ಮುಗಿತೀನಿ ಏನು ಹೋಗೋಣ ಅಂದರೆ ಧನುರ್ಮಾಸದ ಪೂಜೆಗಳು. ಅದೆಲ್ಲ ಆದಮೇಲೆ ಅಯ್ಯೋ ಇಯರ್ ಎಂಡ್ ಆಯಿತು, ಬೇಡ ಜನವರಿಯಿಂದ ಮತ್ತೆ ಹೋಗೋಣ ಅಂತ. ಈ ಥರ ನೀವು ಮುಂದೂಡ್ಕೊಂಡೇ ಬರ್ತಾಯಿದ್ರೆ ನಿಮ್ಮ ಆರೋಗ್ಯ ನಿಮ್ಮನ್ನು ಅದು ಜೊತೆಗೆ ಸೇರ್ಕೋತಾ ಹೋಗುತ್ತೆ. ನೀವು ಹೇಗೆ ಮುಂದೂಡ್ತಾ ಹೋಗ್ತಿರೋ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಆರೋಗ್ಯಕ್ಕೋಸ್ಕರ ಆ ಮುಂದೂಡ್ತಾ ಇದ್ದಾಗ ನಿಮಗೆ ಕಾಯಿಲೆಗಳು ಆವರಿಸ್ಕೊಳ್ತಾ ಬರುತ್ತೆ. ಯಾವುದಾದ್ರೂ ಒಂದು ಮಾಡಿ, ಯಾವುದಾದ್ರೂ ಒಂದು ವ್ಯಾಯಾಮ ಬೇಕಾದರೂ ಮಾಡಿ, ನೀವು ಸರಳ ವ್ಯಾಯಾಮನಾದರೂ ಮಾಡಿ, ವಾಕಿಂಗಾದರೂ ಹೋಗಿ, ಜಿಮ್ಗಾದರೂ ಹೋಗಿ, ಅಥವಾ ಏನಾದರೂ ಒಂದು ಮಾಡ್ತಾಯಿರಾದರೆ ಆ್ಯಕ್ಟಿವ್ ಆಗಿರಿ. ಪ್ರಾಣಾಯಾಮನಾದರೂ ಮಾಡಿ. ಅಟ್ಲೀಸ್ಟ್ ಏನೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಕೂತ್ಕೊಂಡು ಉಸಿರಾಟವನ್ನಾದರೂ ಗಮನಿಸ್ತಾ ಮಾಡಿ. ಇದೆಲ್ಲ ಮಾಡಿದಾಗ ನಿಮ್ಗೆ ಆರೋಗ್ಯ ಸಿಗುತ್ತೆ. ಈ ಥರ ಮುಂದೂಡ್ತಾ ಹೋಗಬೇಡಿ, ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ನಿಮಗೆ ಟೈಮು ಸಿಗೋದಿಲ್ಲ, ಮತ್ತೆ ಆ ಟೈಮ್ ಕಳೆದೋಗಿರುತ್ತೆ, ಆದರೆ ನಿಮ್ಗೆ ಆರೋಗ್ಯ ಸಿಗೋದಿಲ್ಲ. ಇದೆಲ್ಲ ಈ ಮುಂದಿನ ವಿಡಿಯೋದಲ್ಲಿ ಇನ್ನೂ ವಿವರವಾಗಿ ಹೇಳ್ತೀನಿ, ಯಾವ್ಯಾವ ಥರ ಎಕ್ಸ್ಕ್ಯೂಸ್ ಮಾಡ್ತಾ ಇರ್ತೀರ ನೀವು ಅಂತೇಳಿ. ಇವಾಗ ಎಲ್ರಿಗೂ ಆರೋಗ್ಯ ಸಿಗಲಿ, ಹೊಸ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸಂತೋಷದಿಂದಿರಿ. ತುಂಬ ಮುಖ್ಯ ನಿಮ್ಗೆ ಆರೋಗ್ಯ ಇದ್ದಷ್ಟು ಕೋಟಿ ಸಿಕ್ಕದಂಗೆ. ಅದನ್ನೆಲ್ಲರೂ ಪಾಲನೆ ಮಾಡ್ಕೊಂಡು ಬನ್ನಿ. ನಮಸ್ತೆ.